ಏನು ಜಿಮ್ಮು ಅದು ಇದು ಮನೆ ಸ್ವಲ್ಪ ಸೋಂಬೇರಿ ಆಗಿದೆ. ಊಟ ಮಾಡ್ಬಿಟ್ಟು ಹೋದೆ ಇಲ್ಲಿ ಜಿಮ್ಮು. ಪ್ರೋಟೀನ್ ತಗೋದಲ್ಲ. ಪ್ರೋಟೀನ್ ಕೆಳಗಿಂದ ಬಿಡ್ತೀವಲ್ಲ, ಮೇಲಿಂದ ತಗೊಳ್ಳೋದು ಯಾಕೆ? ಸ್ವಲ್ಪ ನಾಚಿಕೆ ಗಾಯ ಸುಮ್ಮನೆ ಮನೋರಿಗೆ ಸ್ವಲ್ಪ ನಾಚಿಕೆ ಗಾಯ ಸುನಿಗೆ ಅವಾಗ ಸ್ವಲ್ಪ ನಾಡ್ತಾ ಇರ್ತಾರೆ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಫಸ್ಟ್ ವ್ಲಾಗ್ ಇದು, ಸ್ಪೆಷಲ್ ವ್ಲಾಗ್ ಇದು, ಅದನ್ನು ನೋಡಿ. ಸೊ ಮೊದಲಿಗೆ ಫಸ್ಟ್ ಹೋಗಿ ಹಾಲು ತಗೊಂಡು ಹೋಗಿ ಡೈಲಿ ಟೈಮ್ ಆಗ್ಬಿಟ್ಟಿದೆ, ಆಗಲಿ 7:30 ಮೇಲೆ ಆಗಿದೆ. ಮನೆಗೆ ಹಾಲು ತಗೊಂಡ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗಬೇಕು. ಈ ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಕಾಲೇಜಿಗೆ ಹೋಗ್ತಿರೋದು. ಅಂದರೆ ಈ 2025 ಸ್ಟಾರ್ಟ್ ಆಗಿದೆ. ಡಿಸೆಂಬರ್ ಎಕ್ಸಾಮ್ ಬರದೆ ಎಂಡ್ ಆಗಿರೋದು. ಇವಾಗ ಜನವರಿ 27 ಸ್ಟಾರ್ಟ್ ಆಗ್ತಿರೋದು. ಈಗ ಬೇಗ ಹೋಗ್ಬೇಕು ಕಾಲೇಜಿಗೆ. ವ್ಲಾಗ್ ಮಾಡ್ತಿರೋದು. ಹಾಲು ಉಡ್ಸ್ಕೊಂಡಾಗಿದೆ. ಅಲ್ಲಿ ಬೇರೆ ಅಂಕಲ್ ಹಾಲ್ದು ವಿಡಿಯೋ ಮಾಡ್ಬೇಕಾದ್ರೆ ಏನಕ್ಕೆ ಅಂತ ಕೇಳಿದ್ರು. ಅವ್ನ ವ್ಲಾಗ್ ಅಂತ ಹೆಂಗೆ ಹೇಳಿ ಉಡ್ಸ್ಕೊಂಡಾಗೈತಿ. ಬೇಗನೆ ರೆಡಿ ಆಗ್ಬಿಟ್ಟು ಹೋಗೋಣ ಕಾಲೇಜ್ಗೆ. ಹಾಲು ತಗೊಂಡು ಮನೆಗೆ ಬಂದೈತಿ. ಈಗ ಕೊಟ್ಬಿಟ್ಟು ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕೀಗ. ಲೇಟ್ ಆಗೋದು ಬೇಡ, ಯಾಕಂದರೆ ರಜದಲ್ಲಿ ಮೊದಲೇ ಹೇಳ್ತಿದ್ದು 10 ಗಂಟೆ ಮೇಲೆ ಹೇಳ್ತಿದ್ದೆ ರಜದಲ್ಲಿ. ಇವತ್ತು ಬೇಗ ಇದ್ದೀನಿ, ಇನ್ನೊಂದು ನಿದ್ದೆ. ಕಾಲೇಜು ಫಸ್ಟ್ ಡೇ ಅಂದರೆ ಸಾಕು, ನಿದ್ದೆ ಅಂದರೆ ನಿದ್ದೆ. ವ್ಲಾಗ್ ತುಂಬ ಸ್ಪೆಷಲ್ ಆಗುತ್ತೆ. ಕಾಲೇಜ್ ಹೋಗಿ ನಿಮ್ಗೆಲ್ಲರನ್ನ ಮೀಟ್ ಮಾಡಿಸ್ತೀನಿ ಫ್ರೆಂಡ್ಸ್ನ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ನಾನು ವ್ಲಾಗಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಕ್ಕೆ ವಿಡಿಯೋದಲ್ಲಿ ಹಂಗೆ ನೋಡ್ತಾ ಇರಿ. ಯೋಗ ಕಾಲೇಜು ಫುಲ್ ರೆಡಿ ಆಗೈತೆ. ಈಗ ನಾಷ್ಟ ಮಾಡ್ಕೊಂಡು ಎದ್ದು ಹೋಗ್ತಿರೋಣ. ಒಂದು ಟೈಮ್ ಆಗ್ಬಿಟ್ಟೈತೆ ಈಗಲೇ, ಯಾಕೋ ತುಂಬ ಲೇಟ್ ಮಾಡ್ಬಿಟ್ಟೆ. ಈಗಲೇ ನಾಷ್ಟ ಮಾಡ್ಕೊಂಡು ಬಿಸಿ. ಸೊ ಗೈಸ್, ಆಲ್ರೆಡಿ ಬುಕ್ಸ್ ಪ್ಯಾಕ್ ಮಾಡ್ಕೋಣ. ಬುಕ್ಸ್ನಲ್ಲಿ ಅಷ್ಟೊಂದು ಜಾಸ್ತಿ ಬುಕ್ಸ್ ಇಲ್ಲ, ಜಸ್ಟ್ ಒಂದು ಬುಕ್ಕು. ಫಸ್ಟ್ ಡೇ ಅಲ್ವಾ, ಜಾಸ್ತಿ ಏನೋ ಮಾಡ್ಸೋಕೆ ಹೋಗೋದಿಲ್ಲ. ಜಸ್ಟ್ ಒಂದು ಬುಕ್ ಪ್ಯಾಕ್ ಮಾಡ್ಕೊ ಬೇಗ ಎದ್ದೋಗೋಣ. ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಮಡಗಿದ್ದೀನಿ. ನೋಡ್ರಿ, ಇದೊಂದು ಫೈಲ್ ಯಾವಾಗಲೂ ನಮ್ಮ ಬ್ಯಾಗಲ್ಲಿ ಇರುತ್ತೆ. ಯಾವಾಗಲೂ ಅಂತ ಮೇಯ್ನಾಗಿ ಬಸ್ ಪಾಸ್, ಬಸ್ ಪಾಸ್, ಕೋಮ್ ಅಷ್ಟೇ ಅನ್ಸುತ್ತೆ. ಬೇಗ ರೆಡಿ, ಬೇಗ ಹೋಗ್ತಿರ್ಬೇಕು. ಈಗ ಬಸ್ಸಿಗೆ ಬೇಗ ಹೋದರೆ ಕಾಲೇಜಿಗೆ ಬೇಗ ತಲುಪೋದು ನನಗೆ. ಪೆನ್ನು. ಸೊ ಜಸ್ಟ್ ಒಂದು ರಫ್ ಬುಕ್ ಸಾಕು. ಫಸ್ಟ್ ಡೇ ಕ್ಲಾಸ್ ಜಾಸ್ತಿ ಏನು ಮಾಡ್ಸಂಕತ್ತೀನಿ. ಬರ್ಸೋರೆ ಪೋರ್ಷನ್ಸ್ ಬರ್ಸ್ಬೋದು. ಈಗ ಆಲ್ ರೆಡಿ ಟು ಗೋ. ಮೇಯ್ನ್ ಅಂದರೆ ಬೇಕಾಗಿರೋದೆ ಬಸ್ ಪಾಸ್. ಜಸ್ಟ್ ಒಂದು ಬುಕ್ಗೆ ಎಷ್ಟೊಂದು ಬ್ಯಾಗು, ಇಷ್ಟಪ್ಪ ಬ್ಯಾಗು. No problem, I am ready to go. So guys, first vlog and journey to college. Guys, shoe college. I did. Sanju. ವ್ಲಾಗ್ ಗುರು ಇದು. ವ್ಲಾಗು ಫಸ್ಟ್ ಟೈಮ್ ಆಗಿದೆ. ಬಸ್ ಸ್ಟ್ಯಾಂಡಿಗೆ ಬೇಗನೆ ಹೋಗೋಣ. ಈಗ 9 ಗಂಟೆ ಆಗಿದೆ. ಬಸ್ ಸಿಕ್ಕಿ ಹೋಗ್ಲು ಬೇಗನೆ ಹೋಗ್ಬೋದು. ಸೊ ಇವಾಗ ಈಗ ಒಂದು ಬಸ್ ಮಿಸ್ ಆಗೋಯ್ತು. ಇವಾಗ ಬಸ್ ಈಗ ಹೋಗಂಟ 9:30 ಕಾಲೇಜ್ ಟೈಮಿಂಗ್ಸ್ ಹೋಗಬೇಕಾಯ್ತದೆ. ಈಗ ಅಭಿಷೇಕ್ ಬೇಗ ಬಸ್ ಸಿಗ್ಲಿ, ಬೇಗ ಹೊಟ್ಟೋಣ. ಬಟ್ ಬಸ್ ಸ್ಟ್ಯಾಂಡ್ ಇದ್ದೀನಿ ಈಗ. ಬಸ್ ಅಂತೂ ಫುಲ್ ರಶ್ ಇತ್ತಪ್ಪ. ಈ ಥರ ಆಗೋರೆ ಡೈಲಿ ಲೇಟಾಗಿ ಬರ್ತಿರೋದು. ಈಗ ನಮ್ಮ ಪರಿಸ್ಥಿತಿ ಈಗ ಬೆನ್ನೋಸ್ ಹಿಡ್ಕೊಂಡು ಹೋಗ್ತಿರೋದು ನನಗೆ. ಈಗ ಬಸ್ ಹೊಸ ರಶ್ ಇತ್ತು ಬರೋದು. ಹಿಂಗೆ ಆಗೋರೆ ಡೈಲಿ ಫುಲ್ ಕಷ್ಟ ಆಗ್ಬಿಟ್ಟಿದೆ.
1 ಮಂತ್ ಆಗಿತ್ತಲ್ಲ ಬಸ್ಸಲ್ಲಿ ಹೋಗಿರ್ಲಿಲ್ಲ. ಇವತ್ತು ಬಂದ್ನಲ್ಲ ಸಿಕ್ಕಾಪಟ್ಟೆ ಇದಾಗೋಯ್ತು ಹಂಗಂತ ಇವತ್ತು ಒದ್ದಾಡ್ಕೊಂಡು ಅಪ್ಪಡಿ ರಶ್ ಅಲ್ಲಿ. ಈ 9 ಗಂಟೆ ಅಷ್ಟು ಬಸ್ ಸಿಕ್ಕೈತೆ, ಹಂಗಾರು ರಶ್ ಆಯ್ತು. ಆದ್ಮೇಲೆ ಇನ್ನು ಇಲ್ಲೇ ನಾನು ಬೆನ್ನೂರಲ್ಲಿ ಕೇಳ್ಕೊಬಿಟ್ಟೆ. 6 ಗಂಟೆಲಿ ಇಳ್ಕೊಂಡು ಅಲ್ಲೊಂದು ಬಸ್ ಹತ್ಕೊ ಹೋಗ್ಬೋದಾಯ್ತು ಸಿಟಿ ಬಸ್ ಸ್ಟ್ಯಾಂಡ್ಗೆ. ಬಟ್ ಅಲ್ಲಿ ಹೋಗಂಟೆ ಇನ್ನೂ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಡೈರೆಕ್ಟ್ ಆಗಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸ್ವಲ್ಪ ಈಸಿಯಾರು ಆಗ್ತದೆ ಹೋಗಂಟದಲ್ಲಿ. ತುಂಬಾ ಕಷ್ಟ ಆಯ್ತದೆ ಅಲ್ಲಿ. ರೋಡ್ ಸೈಡ್ ಮಾಡ್ಕೊಂಡು ಹೋಗ್ತಾ ಇರೋದು, ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ ನನಗೆ. ಗಾಯ್ಸ್ ನಾನೀಗ ಟೈಮು 10 ಗಂಟೆ ಆಗಿದೆ. ಟೈಮ್ ಈಗ ಮೈಸೂರು ಸಿಟಿ ಕಾರ್ಪೊರೇಷನ್ ಮುಂದೆ ಹೋಗ್ತಿದ್ದೀನಿ. ಫಸ್ಟ್ ಡೇನೆ ಲೇಟ್ ಆಗಿದೆ. ಈಗ ಬಸ್ಗಳು ಸ್ಟಾಪ್ ಕೊಡಿ ಸಾಕು ನಮಗೆ. ಬಸ್ ಮೇನು ರಶ್ ಕಮ್ಮಿ ಇರಬೇಕು ಮತ್ತೆ ಬಸ್ಗಳು ಸ್ಟಾಪ್ ಕೊಡ್ಬೇಕು, ಅದೇ ಸರಿ. ಬೇಗ ಬರ್ಬೋದಾಗ ಕಾಲೇಜಲ್ಲಿ ಸಿಗೋಣ. ಸೊ ಗೈಸ್ ಕಾಲೇಜ್ಗೆ ಎಂಟರ್ ಆಗಿದ್ದೀನಿ. ಒಳಗಡೆ ಕ್ಲಾಸ್ ನಡೀತಿದ್ರೆ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ರಾಘವ ಕ್ಲಾಸ್ ಫ್ರೀ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೋಗಿ ನೋಡೋಣ ಕ್ಲಾಸಲ್ಲಿ ರಿಯಾಕ್ಷನ್ ಹೆಂಗಿದೆ ಅಂತ. ಬ್ಲಾಗ್ ಇದಕ್ಕೆ ಹೋಗಿ ಒಂಥರ ಇಲ್ಲೇ ಒಂಥರ ಆಗ್ತೈತೆ ನಂಗೆ. ಇಲ್ಲೇ ಬಂದು ಕ್ಲಾಸ್ ನೋಡೋಣ. ಒಳಗಡೆ ಹೋಗಿ ಇಲ್ಲೇ ಡಬ್ 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 ರಿಯಾಕ್ಷನ್ಸ್ ಹಂಗೆ ಇರ್ಬೋದು ಕ್ಲಾಸಲ್ಲಿ. ಗೊತ್ತಿರೋದು ಇಬ್ಬರು ಗೊತ್ತಿದೆ, ನಾನು ಬ್ಲಾಗ್ ಮಾಡ್ತಾ ಇರೋದು. ಇನ್ನಿತ್ತು ನೋಡೋಣ ಹಂಗೆ ಅಂತ. ಕ್ಲಾಸ್ ಬರ್ತಾ ಇದೆ ಗೈಸ್. ಕಾಲೇಜ್ ಬಂದು ನೋಡಿ ಫ್ರೆಂಡ್ಸ್. ರಘು, ಹರೀಶ್, ಗೌಡ್ರ. ಒಬ್ಬ ನಮ್ ಗೌಡ್ರಿಗೆ ನಾಚಿಕೆ ಆಯ್ತೈತಿ ಇವಾಗಲೇ. ಸ್ವಲ್ಪ ನಾಚಿಕೆ ಗಾಯಿ ಸುಮ್ನೆ ಮನೋರಿಗೆ ಸ್ವಲ್ಪ ನಾಚಿಕೆ ಗಾಯಿ ಸದಿಗೆ ಅವಾಗ ಸ್ವಲ್ಪ ನಾಗ್ತಾ ಇರ್ತಾರೆ. ಸೊ ಗೈಸ್ ಫಸ್ಟ್ ಕ್ಲಾಸ್ ಮುಗಿದೆ. ನೆಕ್ಸ್ಟ್ ಕ್ಲಾಸ್ ಹೋಗೋಣ. ಹಾಗೂ ನೆಕ್ಸ್ಟ್ ಯಾವ್ದು ಇರ್ಬೋದು, ಕ್ಲಾಸ್ ಯಾವ್ದು ಇರ್ಬೋದು? ಅಕೌಂಟ್ಸ್ ಇರ್ಬೋದು, ಗೊತ್ತಿಲ್ಲ. ಅಕೌಂಟ್ಸ್ ನೋಡೋಣ. ಸಿಗೋಣ ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ. ನೆಕ್ಸ್ಟ್ ಪೀಡ್ ಆದ್ಮೇಲೆ ಸಿಗೋಣ. ಸೊ ಕ್ಲಾಸಸ್ ಎಲ್ಲ ಮುಗಿದಿದೆ. ಇನ್ನೂ ಕ್ಲಾಸ್ ಎಕ್ಸ್ಟ್ರಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಮನೆಗೆ ಹೋಗೋದು ಇಲ್ಲ ಇಲ್ಲೇ ಇರೋದು ಇವಾಗ. ಅಕ್ಕ ಮನೆಗೆ ಹೋಗುದು. ಹಾ ಪಕ್ಕ ಮನೆಗ ಗೌಡ್ರೆ ಬೇರೆ ಮನೆಗೆ ಬಕ್ಕೇನು. ಫಸ್ಟ್ ಡೇ ಕ್ಲಾಸ್ ನೋಡ್ರೆ 3ನೇ ಕ್ಲಾಸ್ ಆಗಿದ್ದು. ಕೊಟ್ಟೆ ಒಂದಷ್ಟು ವರ್ಗು ಮೊಬೈಲ್ ಕಳಿಸ್ತಾರೆ, ಮಣ್ಣೊಳಗೆ ಬರ್ಕೊಳ್ಳೋದು ಈಗ ಅಂತ. ನಾಳೆನೇ ಕ್ಲಾಸ್ ಸ್ಟಾರ್ಟ್. ಹಾಗೂ ರಜದಲ್ಲಿ ಏನ್ ಮಾಡಿದಪ್ಪ? ರಜದಲ್ಲಿ ಏನೂ ಮಾಡಿಲ್ಲ ಮಗ, ಬರೀ ಕೂತ್ಕೋ, ಉಣ್ಣು, ಮಲ್ಗು, ಇಲ್ಲ ಜಿಮ್ಗೆ ಹೋಗು ಅಷ್ಟೇ. ಸೇಮ್ ನಂದು ಜಿಮ್ಗೆ ಹೋಗಿಲ್ಲ 3 ತಿಂಗಳಾಯ್ತು ಹೋಗಿ. ಏನು ಮಾಡಕ್ಕಾಗಲ್ಲ ಅಷ್ಟೇ. ಜಿಮ್ ಫುಲ್ಲು ಬೋರ್ ಇರಬೇಕು. ಕ್ಲಾಸಿಗೆ ಬಂದಿಗಾದ್ರೆ ಪರವಾಗಿಲ್ಲ, ವ್ಲಾಗ್ ಮಾಡ್ಕೊಂಡು ಆರಾಮಾಗಿ ಮಾರಕ ಇರ್ಬೋದು. ಈಗ ಕ್ಲಾಸಲ್ಲಿ ಕರೆಂಟ್ ಬೇರೆ ಇಲ್ಲ. ಈಗ ಬಂತ ಕರೆಂಟು. ಫ್ಯಾನ್ ಹೊಡೆದೈತೆ ಬೇಗ ನೋಡಿ. ಇವಾಗ ಬರೋದು ಕರೆಂಟ್, ಇವಾಗ ಐತೆ. ನಮ್ ಗೋಡದಲ್ಲಿ ಸ್ವಲ್ಪ ಒಂದು ಶೂ ತಗೋಬೇಕಂತೆ. ಬಾಟ ಕಂಪ್ನಿಗೆ ಹೋಗಿ ಬರೋಣ. ಗೋಡ ಬಾಟಗ ಹೆಲ್ಮೆಟ್ ಆಗಿ ಬರ್ತಾನೆ. ಕ್ಯಾಮರಾ ಬರಕ್ ಯಾಕೆ ಗೌಡ್ರು ನಾಚಿಕಿರ್ಬೇಕು ಇಷ್ಟೊಂದು? ನಮ್ ಗೌಡ್ರು ಗಾಡಿನೇ ತಗೊಂಬಿಟ್ಟಾರೆ. ಗಾಡಿನೇ ವಾಪಸ್ ಬಿಡ್ಕೊಡ್ಬೇಕು ಗೌಡ್ರು ನಾನು ಇಲ್ಲಿಗೆ. ಎಷ್ಟು ಒಂದ್ ಜೊತೆ ಶೂ ಎರಡ? ಒಂದೇ ಜೊತೆ ಕನ್ಫರ್ಮ್ ಮಾಡ್ಕೋಬೇಕು ನೀವು. ಒಂದೇ ಜೊತೆ ನೀವು ಬೇರೆ ಫೈನಾನ್ಸ್ ಮಿನಿಸ್ಟರ್ ನೀವು ಜಾಸ್ತಿ ತಗೊಂಡ್ರು ತಗೋತೀರಾ. ಗೌಡ್ರು ಫುಲ್ ಎಕ್ಸ್ಪ್ರೆಷನ್. ಸ್ಟಾರ್ಟಿಂಗ್ 1500 ಯಾಕೆ ಗೌಡ್ರೆ ಪಾಠದಲ್ಲಿ ಬೇಕು ಅಂತ ಬಂದ್ರು. ಸ್ಟಾರ್ಟಿಂಗ್ 1,000. 2,000 1,000 ಸ್ಟಾರ್ಟಿಂಗ್. ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಅಲ್ಲಿ ಪಾಠ. ಸಿಂಪಲ್ ಆಗಿ ಅಂಗಡಿ ತಗೊಳದ್ ಬಿಟ್ಟು ಗೌಡ್ರು ಬಂದ್ರಲ್ಲಪ್ಪ ಇಲ್ಲಿ ತನಕ. ತಗಿರಿ ಗಾಡಿ ಆಯ್ತು. ಥಿಂಕ್ ಮಾಡಿದ ಏನಂದ್ರೆ 800 ರೂಪಾಯಿ ಸಿಗುತ್ತೆ ಅಂತ. ಎಷ್ಟು ರೂಪಾಯಿ ಸಿಕ್ತು ಮತ್ತೆ? ಸ್ಟಾರ್ಟಿಂಗ್ ಕೇಳಿದ ತಕ್ಷಣ 1,000 ಹೇಳಿದ್ರಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟ. ಗೈಸ್ ಕ್ಲಾಸಸ್ ಎಲ್ಲ ಮುಗ್ದಿದೆ ಸರಿಯಾಗಿ. ಏನ್ ಸರಿಯಾಗಿ ಮುಗ್ದಿಲ್ಲ, ಬಟ್ ಹಂಗೆ ನಡೀತಾ ಇದೆ ಕ್ಲಾಸಸ್ ಎಲ್ಲ. ಬಟ್ ಚೆನ್ನಾಗಿ ಮುಗ್ದಿದೆ. ಬಟ್ ನಾವೇ ಇನ್ನೂ ಇಲ್ಲೇ ಅಳ್ತಾ ಹಿಡಿತಾ ಇದೀವಿ. ಇದೇ ನನ್ ಬೋರ್ ಆಯ್ತಿತ್ತು. ಗೈಸ್ ಏನ್ ಮಾಡೋದು? ಇವನು ನಮ್ಮ ರವಿನೂ ಮನೆ ಹೋಗ್ತೀನಿ ಅಂತ ಅದೇನಾರು. ಇವಾಗ ಮನೆಗೆ ಹೋಗಿ ಏನ್ ಮಾಡೋದು? ಇದ್ರೆ ಬೇರೆ ಹಾಕೋದು ನಮ್ಗೆ. ಅವ್ರು ಥಿಂಕ್ ಮಾಡಿದ್ದು ಬೇರೆ, ಆಗಿದ್ದು ಬೇರೆ. ಇವತ್ತು ಹೆಲ್ಮೆಟ್ ಹಾಕಿದೆ. ಹಿಂದೆ ಹೇಳ್ತೀನಿ ಮನೋಜು. ಸರಿ ಬಾಯ್ ನೋಡ್ರೆ ಒಂದ್ಸಲಿ ಬಾಯ್ ಮಾಡ್ದಂಗೆ. ಪರವಾಗಿಲ್ಲ, ಇವಾಗ ಬಾಯ್ ಮಾಡೋದಿಲ್ಲ. ಇವಾಗಾದ್ರೂ ಕ್ಯಾಮ್ರದ ಮುಂದೆ ಬಂದಲ್ಲ ಗೈಸ್, ಅದಾದ್ರೂ ಸ್ವಲ್ಪ ಖುಷಿ ಪಡೋಣ. ಇಲ್ಲ ಕ್ಯಾಮ್ರದ ಮುಂದೆನೆ ಬರಲ್ಲ, ಬರೀ ಅವಾಗ ಬರೀ ಒಂದೇ ದುನಿಯಾದಲ್ಲಿ ಇರ್ತಾನೆ. ಅವಾಗಲೇ ಗೋಲಾಟ ಆಗೋಯ್ತು ಒಂದು. ಸಿಗೋಣ ಬನ್ನಿ ಬಸ್ ಸ್ಟ್ಯಾಂಡ್ ಅಲ್ಲಿ.
ಜಿಮ್ಮು ಅದು ಇದು ಮನೆ ಸ್ವಲ್ಪ ಸೋಂಬೇರಿ ಆಗಿದೆ. ಊಟ ಮಾಡ್ಬಿಟ್ಟು ಹೋದೆ ಇಲ್ಲಿ ಜಿಮ್ಮು ಹಾ. ಪ್ರೋಟೀನ್ ತಗೋದಾರ ಪ್ರೋಟೀನ್ ಕೆಳಗಿಂದ ಬಿಡ್ತೀವಲ್ಲ, ಮೇಲಿಂದ ತಗೊಳ್ಳೋದು ಯಾಕೆ? ಗೈಸ್ ನೋಡಿ ಗೈಸ್, ಈಗ ನಾವು ಆಚೆ ಬರ್ತಾ ಇದೀವಿ ಕಾಲೇಜಿಂದ. ಇಲ್ಲಿ ನಮ್ಮ ರವಿ ಏನೋ ಸಮಾಜ ಸೇವೆ ಮಾಡಕ್ಕಂತ ಹೋಗೋನೆ ನೋಡಿ ಗೈಸ್. ಅಂಡ್ ಈಗ ಏನಿಲ್ಲ ಗೈಸ್, ಡೈರೆಕ್ಟ್ CBSE ಹೋಗ್ತಾ ಇದೀವಿ ನಾನು ರವಿ. ಎಲ್ಲರೂ ರವಿ CBSE. ಸೊ ಗೈಸ್, ಇಷ್ಟೊತ್ತು ಬಸ್ಸಿಲ್ಲ ನಮ್ಮ ಇಲ್ಲಿ ನಿಂತಿದ್ದು, ಇವಾಗ ಮನೆಗೆ ಹೋಗ್ತಿರೋದು. ಅದು ಸರಿ ಮಚ್ಚ, ಬರ್ತೀನಿ. ಮನೆ ಸಿಗೋಣ ನಾಳೆ ಗೈಸ್. ನಾಳೆ ರಾಘವನ್ ಬಿಟ್ಬಿಡೋದಂಗಾದ್ರೆ ಬೈ ರಾಘು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಶೂಗಿ ಬಿಚ್ ಮಡಗಿ ಬ್ಯಾಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಈಗ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೋತೀನಿ. ಕಾಲೇಜಲ್ಲಿ ಏನೋ ಕಳಿಸ್ತೀನಿ ಅಂತ ಕೇಳಿದ್ರು. ಹೋದ ತಕ್ಷಣ ಪಾರ್ಟಿ ಗೀಟ ಅಂತ ಏನೂ ಮಾಡಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟರು ಅದು ಇದು ಅಂದ್ಕೊಂಡು. ಸೊ ಮೋಸ್ಟ್ಲಿ ಏನೋ ಕಳಿಸ್ತಾರೆ ಈಗ ಬರ್ಕೊಳ್ಳೋಕ್ಕೆ. ಸೊ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಲಾಂಗ್ ಆಗಿರ್ಬೋದೇನೋ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.